ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮೆಲ್ಲರ ಅಭಿಮಾನಿ ಎಮ್ ಡಿ ಕನ್ನಡಿಗ ಮಾತಾಡೋದು. ಇವತ್ತು ಒಂದು ಹೊಸ ವಿಷಯದೊಂದಿಗೆ ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಯಾಕಂದರೆ ಜನರಿಗಾಗಿ ಒಂದು ಮಾಹಿತಿನ ಕೊಡೋಣ ಅಂತ. ಅದು ಯಾವುದರ ಬಗ್ಗೆ ಅಂತಂದರೆ, ಪ್ರಧಾನಮಂತ್ರಿ ವಿಶ್ವಕರ್ಮ ಯೋಜನೆಗೆ ಯಾರು ಅರ್ಜಿಯನ್ನು ಹಾಕಿರ್ತಾರೆ. ಈಗ ಕೆಲವು ತಿಂಗಳು ಹಿಂದುಗಡೆಯಷ್ಟೇ ವಿಶ್ವಕರ್ಮ ಯೋಜನೆಗೆ ಅರ್ಜಿಯನ್ನು ಕರೆದಿದ್ದರು. ಅಂದರೆ ಟೂಲ್ ಕಿಟ್ಟು ಇನ್ನಿತರ ಸಾಲ ಸೌಲಭ್ಯಗಳ ಬಗ್ಗೆ ಅದು ಯೋಜನೆ ಇದೆ. ಅದಕ್ಕೆ ಸಾಕಷ್ಟು ಜನ ಅರ್ಜಿಯನ್ನು ಕೂಡ ಹಾಕಿದರು. ಆಲ್ರೆಡಿ ಅರ್ಜಿ ಸಲ್ಲಿಸಿರ್ತಕ್ಕಂಥ ಫಲಾನುಭವಿಗಳಿಗೆ ಈಗೊಂದು ಇಲಾಖೆಯಿಂದ ಹೊಸ ಒಂದು ಅಪ್ಡೇಟ್ ಮಾಹಿತಿ ಇದೆ. ಆ ಮಾಹಿತಿನ ತಿಳಿಸೋಣ ಅಂತ ವಿಡಿಯೋನ ಮಾಡ್ತಾಯಿದ್ದೀನಿ. ಏನಪ್ಪ ಅಂತಂದರೆ, ಈಗಾಗಲೇ ಯಾರು ಅರ್ಜಿಯನ್ನು ಸಲ್ಲಿಸಿರ್ತಾರೆ ಅಂದರೆ ಪ್ರಧಾನಮಂತ್ರಿ ವಿಶ್ವಕರ್ಮ ಯೋಜನೆಯ 15,000 ಟೂಲ್ ಕಿಟ್ಟನ್ನು ಪಡೆಯಲು ಯಾರು ಅರ್ಜಿಯನ್ನು ಸಲ್ಲಿಸಿರ್ತಾರೆ ಈಗಾಗಲೇ ಅವರಿಗೆ ಆ ಸಮಯದಲ್ಲಿ ಯಾವ ಮೊಬೈಲ್ ನಂಬರಿಂದ ಅವರು ಆನ್ಲೈನ್ಗೆ ಅರ್ಜಿ ಸಲ್ಲಿಸಿರ್ತಕ್ಕಂಥ ಸಂದರ್ಭದಲ್ಲಿ ಯಾವ ಮೊಬೈಲ್ ನಂಬರಿಂದ ಕೊಟ್ಟಿರ್ತಾರೆ ಆ ಮೊಬೈಲ್ ನಂಬರ್ಗೆ ಒಂದು ಇಲಾಖೆಯಿಂದ ಮೆಸೇಜ್ ಬಂದಿರುತ್ತೆ. ಏನು ಮೆಸೇಜ್ ಅಂತಂದರೆ, ನೀವು ಈಗಾಗಲೇ PM ವಿಶ್ವಕರ್ಮ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಿದಲ್ಲಿ ಈ ವೋಚರನ್ನು ಪಡೆದುಕೊಳ್ಳಿ ಅಂತ ಒಂದು ನಿಮ್ಮ ಮೊಬೈಲ್ಗೆ ಮೆಸೇಜ್ ಬಂದಿರುತ್ತೆ. ಆ ಮೆಸೇಜು ಮತ್ತು ನಿಮ್ಮ ಆಧಾರ್ ಕಾರ್ಡ್ಗಳನ್ನು ತೆಗೆದುಕೊಂಡು ನಿಮ್ಮ ಹತ್ತಿರದ CSC ಸೆಂಟ್ರು, ಈ ಸೇವಾ ಕೇಂದ್ರ, ಗ್ರಾಮವನ್ನು, ಬಾಪೂಜಿ ಸೇವಾ ಕೇಂದ್ರ, ಇಂಥ ಕಡೆ ಕರ್ನಾಟಕವನ್ನು, ಇಂಥ ಕಡೆ ಹೋಗಿ ನೀವು ಆ ಮೆಸೇಜು ಮತ್ತು ನಿಮ್ಮ ಆಧಾರ್ ಕಾರ್ಡನ್ನು ತಗೊಂಡೋಗಿ ಅಪ್ಡೇಟ್ನ ಮಾಡಿಸ್ಬೇಕಾಗಿರ್ತದೆ. ಅಪ್ಡೇಟ್ ಮಾಡಿಸಿದಾಗ ಮಾತ್ರ ಯಾರು ಅರ್ಜಿ ಹಾಕಿರ್ತಾರೆ ಮತ್ತು ಅವ್ರಿಗೆ ಮಾತ್ರ ಟೂಲ್ ಕಿಟ್ ಆಗ್ಬೋದು ಮತ್ತು ಆ ಯೋಜನೆಯಲ್ಲಿ ಏನೇನು ಬೆನಿಫಿಟ್ ಇದೆ ಅದು ಮಾತ್ರ ಬರುತ್ತೆ. ಹಾಗಾಗಿ ಅರ್ಜಿ ಹಾಕಿರೋರೆಲ್ಲರೂ ಹೋಗಬೇಕು ಅಂತ ಇಲ್ಲ. ಅರ್ಜಿ ಸಲ್ಲಿಸಿ ಯಾರಿಗೆ ಮೆಸೇಜ್ ಬಂದಿರುತ್ತೆ, ಯಾರ ಅರ್ಜಿ ಸಲ್ಲಿಸಿರ್ತಾರಲ್ಲ ಅವ್ರ ಮೊಬೈಲ್ಗೆ ಮೆಸೇಜ್ ಬಂದಿರುತ್ತೆ. ಆ ಮೆಸೇಜ್ ಬಂದಿರೋರು ಮಾತ್ರ ಹೋಗಿ ಈ ಸದ್ಯ ಹೊಸದಾಗಿ ಬಿಟ್ಟಿರ್ತಕ್ಕಂಥ ಅಪ್ಡೇಟನ್ನು ಮಾಡಿಸ್ಕೊಳ್ಬೇಕು ಅಂತ ಈ ಮೂಲಕ ನಿಮಗೆ ತಿಳಿಸ್ತಾ ಇದ್ದೀನಿ. ಹಾಗಾಗಿ ನಿಮಗೆ ಗೊತ್ತಿರೋರು ಯಾರು ಇದ್ದರೆ ಅರ್ಜಿ ಸಲ್ಲಿಸಿತ್ತು ಅಂದರೆ ಈ ವಿಡಿಯೋನ ಅವ್ರಿಗೆ ಕಳಿಸ್ಕೊಡಿ. ಅವರು ತಿಳ್ಕೊಂಡು ಸದ್ಯ ಅಪ್ಡೇಟ್ನ ಮಾಡಿಸ್ಕೊಳ್ಳಿ ಅಂತ ಈ ಮೂಲಕ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.